ರೀ, ಯಾಕೆ ಮಾತಾಡಲ್ವಾ? ಏನು ಮತ್ತೆ ಯಾಕೆ ಬಂದೆ? ಇನ್ನು ಕೋಪ ನನ್ನ ಮೇಲೆ? ಕೋಪ ಇಲ್ಲದೆ ಇನ್ನೇನು? ಮಾತಾಡ್ಬೇಡ, ಹೋಗು. ಸಾರಿ ರೀ, ಬೇಜಾರು ಮಾಡ್ಕೋಬೇಡಿ. ನಂದೇ ತಪ್ಪು, ನಾನೇ ಏನೇನೋ ಮಾತಾಡ್ಬಿಟ್ಟೆ. ಏನು ಅಷ್ಟು ಸುಲಭನಾ ನಿನ್ಗೆ ಹಿಂಗೆಲ್ಲ ಮಾತಾಡ್ದಂದ್ರೆ? ಇಷ್ಟೋ ತನಕ ಹಂಗ ಆಡ್ಬಿಟ್ಟು ಇವಾಗ ಬಂದು ಸಾರಿ ಕೇಳಿದ್ರೆ ಏನರ್ಥ? ನನ್ನ ತಪ್ಪು ನಂಗೆ ಇವಾಗ ಅರ್ಥ ಆಯ್ತು. ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ರೀ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇನ್ಯಾವತ್ತೇ ರೀತಿ ಎಲ್ಲ ಮಾತಾಡಲ್ಲ, ನಡ್ಕೊಳ್ಳಲ್ಲ. ನಂಗೆ ಎಷ್ಟು ಬೇಜಾರಾಯ್ತು ಅಂತ ಗೊತ್ತಾ? ಹಾ ಗೊತ್ತು, ನಂಗೂ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದಲ್ಲ, ಕೆಟ್ಟ ಟೈಮು. ನಂಗೂ ತುಂಬಾ ಬೇಜಾರಾಗ್ತಿದೆ ಹಿಂಗೆಲ್ಲ ನಡ್ಕೊಂಡಲ್ಲ ಅಂತ. ಪ್ಲೀಸ್ ತಪ್ಪು ತಿಳ್ಕೊಬೇಡಿ, ಏನು ಬೇಜಾರು ಮಾಡ್ಕೋಬೇಡಿ. ಸರಿ, ಯಾಕಂಗ್ ಮಾತಾಡ್ದೆ? ಅಯ್ಯೋ ಅದೆಲ್ಲ ಏನು ಕೇಳಬೇಡಿ ಪ್ಲೀಸ್. ಹೇಳ್ತಿಲ್ವಾ ಏನೋ ಕೆಟ್ಟಗಳಿಗೆಲ್ಲ ಆಗೋಯ್ತು ಅಂತ. ನನ್ನ ತಪ್ಪೇನೋ, ನಾನು ಏನು ಮಾಡಿದೆ ಅಂತ ನಂಗೆ ಇವಾಗ ಅರ್ಥ ಆಗ್ತಿದೆ. ಸುಮ್ಮನೆ ನಿಮ್ಮ ಬಗ್ಗೆ ಏನೇನೋ ಮಾತಾಡಿ ಅನುಮಾನ ಪಟ್ಬಿಟ್ಟೆ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಯಾವತ್ತೇ ರೀತಿ ಎಲ್ಲ ಆಗಲ್ಲ. ನಂಗಂತೂ ನಿಮ್ಗಿಂತನೂ ತುಂಬಾ ಬೇಜಾರಾಗಿದೆ. ಈ ರೀತಿ ನಿಮ್ಮ ಮೇಲೆಲ್ಲ ಅಪವಾದ ಮಾಡ್ಬಿಟ್ಟೆಲ್ಲ ಅಂತ. ಇಷ್ಟೋ ತನಕ ಹಂಗೆ ಮಾತಾಡ್ತಿದ್ದೆ, ಇವಾಗ ಏನು ಇದ್ದಕ್ಕಿದ್ದಂಗೆ ಮನೆ ಬಿಟ್ಟು ಹೋಗ್ತಿದ್ದೆ? ಅಷ್ಟು ಬೇಗ ಗೊತ್ತಾಗೋಯ್ತಾ? ಏನು ಚೇಂಜಸ್ ಆಯ್ತು? ಅಯ್ಯೋ ಅದೆಲ್ಲ ಬೇಕಾ ಇವಾಗ? ಮತ್ತೆ ವಾಪಸ್ ಬಂದಿದ್ದೀನಲ್ವಾ, ಇನ್ಯಾವತ್ತೂ ಮನೆ ಬಿಟ್ಟು ಹೋಗೋಂಥ ಕೆಲಸ ಮಾತ್ರ ಮಾಡಲ್ಲ. ನಿಮ್ಮ ಜೊತೆನೇ ಇರ್ತೀನಿ, ಆಯ್ತಾ? ಸರಿ ಬಿಡು, ಆಯ್ತು. ಇವಾಗ್ಲಾದ್ರೂ ಬುದ್ಧಿ ಬಂತಲ್ಲ? ಹಾ, ತುಂಬಾ ಚೆನ್ನಾಗಿ ಬುದ್ಧಿನೇ ಬಂದಿದೆ. ಮತ್ತೇನು ಹಿಂಗೆ ಮಾತಾಡ್ತಿದ್ಯಾ? ಅಯ್ಯೋ ತಪ್ಪು ತಿಳ್ಕೊಬೇಡಿ, ಇವಾಗ ನಂಗೆ ಬುದ್ಧಿ ಬಂದಿದೆ ಅಂತ ಅಂದೆ ಅಷ್ಟೇ. ನಾನೇ ಎಂಥ ಕೆಲಸ ಮಾಡಿಬಿಟ್ಟೆ ಅಲ್ವಾ? ದಯವಿಟ್ಟು ಕ್ಷಮಿಸ್ಬಿಡಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ಯಾವತ್ತೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಲ್ಲ. ನೀವು ನನ್ನ ಎಷ್ಟು ಇಷ್ಟಪಡ್ತೀರಾ, ಎಷ್ಟು ಲವ್ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನೇನೋ ಆಗೋಯ್ತು. ಸಾರಿ ಸಾರಿ, ಬೇಜಾರು ಮಾಡ್ಕೋಬೇಡಿ. ಏನು ನಿಂಗೇನು ತಲೆ ಕೆಟ್ಟಿದ್ಯಾ? 5 ನಿಮಿಷಕ್ಕೂ ಒಂದೊಂಥರ ಆಡ್ತೀಯಲ್ಲ. ನನಗಂತೂ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಇಷ್ಟೋ ತನಕ ತಲೆ ಕೆಟ್ಟಿತ್ತು, ಇವಾಗ ಎಲ್ಲನೂ ಸರಿ ಆಯ್ತು, ಎಲ್ಲನೂ ಗೊತ್ತಾಯ್ತು, ಎಲ್ಲ ಕ್ಲಿಯರ್ ಆಯ್ತು. ಅಂದ್ರೆ ಅದೆಲ್ಲ ಬಿಡಿ. ಇವಾಗ ನಾನು ಹೇಳ್ತಿದ್ದೀನಿ ತಾನೆ, ನನ್ನ ರೀತಿ ಎಲ್ಲ ಮಾತಾಡಿದ್ದು ತಪ್ಪಾಯ್ತು. ಎಲ್ಲನೂ ಮರ್ತ್ಬಿಡಿ. ಇಲ್ಲಿವರೆಗೂ ಏನೇನು ನಡೀತು ಎಲ್ಲನೂ. ಮುಂದೆ ಚೆನ್ನಾಗಿರೋಣ, ಆಯ್ತಾ? ಸರಿ ಬಿಡಮ್ಮ, ಆಯ್ತು. ಏನು ಮಾಡೋಕ್ಕಾಗುತ್ತೆ? ನಿನ್ಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಹಾ ರೀ, ತುಂಬ ಚೆನ್ನಾಗಿ ಅರ್ಥ ಆಯ್ತು. ನೀವೇನಂತಾನು ನಂಗೆ ಚೆನ್ನಾಗಿ ಗೊತ್ತು ಹಿಂಗೆಲ್ಲ ಮಾತಾಡ್ಬಿಟ್ಟೆ. ತುಂಬ ದೊಡ್ಡ ಆಪಾದನೆ ಹೊರಿಸಿದ್ದೆ ನಿಮ್ಮ ಮೇಲೆ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಹೋಗ್ಲಿ ಬಿಡು, ಆಯ್ತು. ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ಎಷ್ಟು ಒಳ್ಳೆಯವ್ರು ನೀವು. ನಿಮ್ಮನ್ನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ನಾನು. ಛೇ. ಹಾಂ, ಆಮೇಲೆ ದಿಯಾ ಹೊರಟೋದ್ಲಾ? ಯಾಕೆ ಗೊತ್ತಿಲ್ಲಪ್ಪ. ಸಡನ್ನಾಗೂ ಸ್ವಲ್ಪ ಕೆಲಸ ಇದೆ, ಇನ್ನು ಬರೋಕ್ಕಾಗಲ್ಲ, ಎಲ್ಲರಿಗೂ ಹೇಳ್ಬಿಡಿ ಅಂತ ಹೊರಟೋದ್ಲು. ಹೌದಾ? ಏನು ಹೇಳಲಿಲ್ವಲ್ಲ? ಹಾಂ, ಹೇಳ್ಬಿಡು ಅಂತ ಹೇಳಿದ್ಲು. ಹಾಂ, ಹೋಗ್ಲಿ ಬಿಡು, ಆಯಿತು. ಅವಳಿಂದನೆಲ್ಲೋ ನೀನು ಇಷ್ಟೆಲ್ಲ ಅನುಮಾನ ಪಟ್ಟಿದ್ದು. ಅಯ್ಯೋ ಪದೇ ಪದೇ ಅದನ್ನೇ ಹೇಳ್ಬೇಡಿ. ಸಾರಿ ಅಂತ ಅನ್ನಲ್ಲ, ಇನ್ನು ಯಾವತ್ತೂ ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಸರಿ ಬಿಡು, ಆಯಿತು. ಅಲ್ಲ, ನಂಗೆ ಡೌಟು. ಅಷ್ಟೆಲ್ಲ ಎಗರಾಡ್ಬಿಟ್ಟು ಇವಾಗ ಇಷ್ಟು ಬೇಗ ಹೋಗ್ತಿದ್ದೋಳು ಬಂದ್ಬಿಟ್ಟೆ. ಯಾವ ದೇವ್ರಿಗೆ ಜ್ಞಾನ ಕೊಡ್ತಪ್ಪ ನಿನಗೆ? ಅಯ್ಯೋ ಅದನ್ನೇ ಕೇಳಬೇಡಿ, ಹೇಳ್ತಿಲ್ವಾ? ಹಾಂ, ಸರಿ ಬಿಡು, ಆಯಿತು. ಹೆಂಗೋ ನಿಂಗೆಲ್ಲ ಅರ್ಥ ಆಗಿ ಬಂದ್ಯಲ್ಲ. ಹಾಂ, ಇವಾಗಾದ್ರೂ ನಗ್ಬೋದು ತಾನೇ? ಸ್ಮೈಲ್ ಮಾಡಿ. ಸಡನ್ನಾಗಿ ಸ್ಮೈಲ್ ಮಾಡು ಅಂದ್ರೆ ಹೆಂಗೆ ಬರುತ್ತೆ? ಎಲ್ಲ ಸರಿ ಆಯ್ತಲ್ಲ, ಇನ್ಮೇಲೆ ನಾವು ತುಂಬ ಚೆನ್ನಾಗಿರ್ತೀವಿ. ನಮ್ಮಿಬ್ಬರ ಮಧ್ಯೆ ಇನ್ಯಾರೂ ಬರೋಕ್ಕಾಗಲ್ಲ. ಬರೋಕ್ಕೆ ನಾನು ಬಿಡೋದು ಇಲ್ಲ. ನಿಮ್ಮವ್ರಿಗೂ ತರೋದೇ ಇಲ್ಲ. ಇನ್ಮೇಲೆ ನಾನೆಲ್ಲ ನೋಡ್ಕೋತೀನಿ. ಏನು? ಹಾಂ, ಏನಿಲ್ಲ. ಹಾಂ, ಇವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಯಾವಾಗಲೂ ಇದೇ ಥರ ಇರಿ. ಇನ್ಯಾವತ್ತೂ ನಾನು ನಿಮಗೆ ಬೇಜಾರು ಮಾಡಲ್ಲ. ಹಾಂ, ಸರಿ ಬಿಡು, ಆಯಿತು, ಹೋಗಲಿ. ಸರಿ, ಊಟ ಮಾಡಿವ್ರಿ, ಬನ್ನಿ. ಸರಿ, ಹೋಗಿರು, ಫ್ರೆಶ್ ಅಪ್ ಆಗಿ ಬರ್ತೀನಿ. ಹಾಂ. ಏನಾಗಿದೆಯಾ ಅವಳಿಗೆ? ಒಂದೊಂದ್ಸಲಿ ಒಂದೊಂಥರ ಆಡ್ತಾಳೆ. ಸದ್ಯ ಇವಾಗ ಅರ್ಥ ಆಗಿದೆ ಅನಿಸುತ್ತೆ ಎಲ್ಲ ಅವಳಿಗೆ. ಆದರೂ ಇಷ್ಟು ಬೇಗ ಹೆಂಗಾದರೂ ಆಗಲಿ, ಒಟ್ನಲ್ಲಿ ಸರಿ ಹೋಯ್ತಲ್ಲ, ಅಷ್ಟೇ ಸಾಕು. ಪೂಜಾ, ಏನಂದ ಶಿವು? ಏನಂತಾರೆ? ಇಬ್ಬರು ಚೆನ್ನಾಗಿದ್ದೀವಿ, ನಾನೇ ಸಾರಿ ಕೇಳಿದೆ. ಇನ್ಮೇಲೆ ಬಿಡಿ, ಯಾರು ನಮ್ಮ ಮಧ್ಯೆ ಬರೋಕ್ಕಾಗಲ್ಲ. ಏನು ಹಿಂಗೆ ಮಾತಾಡ್ತಾಳೆ ಇವತ್ತು ಎಷ್ಟು ಜೋರಾಗಿ? ಸರಿ ಸರಿ, ಹೋಗು, ತಿಂಡಿ ಮಾಡೋಗು. ನನ್ಗಾಗ್ತಿಲ್ಲ, ನೀವೇ ಮಾಡಿಬಿಡಿ. ಏನು? ನಾನಾ? ಏನು ಇಷ್ಟು ಬೇಗ ಕೊಬ್ಬು ಬಂದ್ಬಿಡ್ತಾ? ನನಗೆ ಅಡುಗೆ ಮಾಡು ಅಂತೀಯ? ಎಷ್ಟು ಧೈರ್ಯ ಇರಬೇಡ ನಿನಗೆ. ಯಾಕೆ ನೀವು ಮಾಡಬಾರ್ದಾ? ಏ ಇಡಿಯಟ್, ನಿಮ್ಮ ಅತ್ತೆ ಕಣೆ ನಾನು. ಅತ್ತೆ ಅಂತೆ ಅತ್ತೆ. ನಿಮ್ಮ ಬುದ್ಧಿ ಎಲ್ಲ ನಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ನಿಮ್ಮ ದಿಯಾನ ಒದ್ದು ಓಡಿಸಿದ್ದೀನಿ ನಾನೇ. ನಿಮ್ಮ ನಾಟಕಗಳೆಲ್ಲ ಗೊತ್ತಾಯ್ತು ನನಗೆ. ಓ ಮೈ ಗಾಡ್, ಎಲ್ಲ ಗೊತ್ತಾಗೋಯ್ತು ಅವಳಿಗೆ. ಏನು ಹಂಗೆ ಮುಖ ನೋಡ್ತಿದ್ದೀರಾ? ಯಾಕೆ ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ರಾ? ಛೇ, ಇವ ಇಷ್ಟು ದಿನ ಹೆಂಗಿದ್ದೆ ನಾನು? ಗೊಂಬೆ ಥರ ಕುಣಿಸ್ಬಿಟ್ರಿ ಅಲ್ವ ಎಲ್ಲ ಸೇರಿಕೊಂಡು. ಮನೆ ಬಿಟ್ಟೇನೋ ಹೋಗ್ತಿದ್ದೆ ನೀವು ಮಾಡಿರೋ ತಂತ್ರಕ್ಕೆ. ಮತ್ತೆ ಅದು ಯಾವ ದೇವ್ರ ಜ್ಞಾನ ಕೊಟ್ನೋ ಬಂದೆ. ನೀವು ಮಾತಾಡ್ತಿರೋದೆಲ್ಲನೂ ಕೇಳಿಸ್ಕೊಂಡೆ. ಮದುವೆಯಿಂದನೂ ಏನೆಲ್ಲ ಮಾಡಿದ್ರಿ ಅಂತ. ಅಷ್ಟು ಸಾಲದು ಅಂತ ನಮ್ಮಿಬ್ರು ಮಂದಿನೇ ತಂದಾಕ್ತಿರಿ ಅಲ್ವಾ? ಅವಳನ್ನ ಕರ್ಕೊಬರೋಷ್ಟು ಅಷ್ಟು ಕೀಳು ಮಟ್ಟ ಕೇಳಿದ್ಬಿಟ್ಟಲ್ಲ ಅತ್ತೆ. ನಿಮಗೆ ನಾನು ಇಷ್ಟ ಅಲ್ಲ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ದ್ವೇಷ ಇದೆ ಅಂತ ಗೊತ್ತಿರಲಿಲ್ಲ. ಎಲ್ಲನೂ ಕೇಳಿಸ್ಕೊಂಡೆ. ನಿಮ್ಮ ದಿಯಾ ಅವಳಿಗೂ ಚೆನ್ನಾಗಿ ಹೊಡೆದು ಕಳಿಸಿದೆ, ನೀನು ಯಾವತ್ತಿ ಕಡೆ ತಲೆ ಹಾಕಿ ಮಲಗಬೇಡ ಅಂತ. ನೀವೇನೇನು ಮಾಡಿದ್ರಿ ಎಲ್ಲ ಗೊತ್ತಾಯ್ತು ನನಗೆ. ಎಷ್ಟು ಚೀಪ್ ಅಂದರೆ, ಯಾರ್ಯಾರನ್ನ ಸುಳ್ಳು ಶಾಸ್ತ್ರಿಗಳೆಲ್ಲರನ್ನೂ ಕರೆಸಿ ಆ ಥರ ಎಲ್ಲ ಹೇಳ್ತಿದ್ದೀರಲ್ಲ. ನಿಮ್ಗೇನು ಅನ್ಸೋದೇ ಇಲ್ವಾ ಅತ್ತೆ? ನೀವು ಮಾಡಿದ್ದೇನೆ ಸರಿನಾ ನಿಮಗೆ? ಪೂಜಾ, ಏನು ಮಾತಾಡ್ತಿದ್ಯಾ? ಏನೇನು ಮಾತಾಡ್ತಿದ್ಯಲ್ಲ? ಸಾಕತ್ತೆ, ನೀವು ಮಾತಾಡಬೇಡಿ. ಎಲ್ಲ ಗೊತ್ತಾಯ್ತು. ಮತ್ತೆ ಮುಚ್ಚಿಡೋ ಪ್ರಯತ್ನ, ಮತ್ತೆ ಒಂದು ಸುಳ್ಳು ಹೇಳ್ಬೇಡಿ. ಎಲ್ಲನೂ ಗೊತ್ತು ನನಗೆ. ನಿಮ್ಮನ್ನು ನಾನೇನು ಅನ್ಕೊಬಿಟ್ಟಿದೆ. ಇನ್ಮೇಲೆ ನಾನು ಯಾವ ಕೆಲಸನೂ ಮಾಡಲ್ಲ, ಏನು ಮಾಡಲ್ಲ. ಎಲ್ಲನೂ ನೀವೇ ಮಾಡಬೇಕು. ನಾನು ಹೇಳ್ದಂಗೆ ಕೇಳ್ಕೊಂಡು ನೀವಿರ್ಬೇಕು ಇನ್ಮೇಲೆ. ಏನು ಎದುರಿಸ್ತಾ ಇದೆಯಾ? ಓಹೋ, ಏನೋ ಗೊತ್ತಂತೆ. ಹೆಂಗೆ ಹೇಳ್ತಿದ್ದಲ್ಲ ನೋಡು, ನಾನೇ ಮಾಡ್ಬೇಕಂತೆ ಅಂತ. ಏನೇ ಮಾಡ್ತೀಯಾ? ಮಾಡಲಿಲ್ಲ ಅಂದರೆ ಏನು ಮಾಡ್ತೀನಾ? ಕರಿಲ್ಲ ನಿಮ್ಮ ಮಗನ್ನ. ಹೇಳಲ್ಲ ಎಲ್ಲನೂ ನಿಮ್ಮ ಅಮ್ಮ ಹಿಂಗೆಲ್ಲ ಮಾಡೋರೆ, ಇಷ್ಟು ಚೀಪಾಗೆಲ್ಲ ಯೋಚನೆ ಮಾಡ್ತಾರೆ ಅಂತ. ಗೊತ್ತಾಗ್ಲಿ ಬಿಡಿ ಅವ್ರಿಗೂ. ಆಮೇಲೆ ಗೊತ್ತಲ್ಲ ಅವ್ರು ಏನು ಮಾಡ್ತಾರೆ ಅಂತ. ಅಮ್ಮ ಮಗ ಶಾಶ್ವತವಾಗಿ ದೂರ ಆಗಬೇಕಾಗುತ್ತೆ. ನಾನು ಅವ್ರಿಗೆ ಹೇಳೋದು ಬೇಡ ಅಂದರೆ ಇನ್ಮೇಲೆ ನಾನು ಹೇಳ್ದಂಗೆ ಕೇಳ್ಕೊ ಬಿದ್ದಿರ್ಬೇಕು ನೀವು. ನಾನು ನಿಮ್ಮ ಮತ್ತೆ ಕಣೆ. ಹಾಂ, ಅದನ್ನು ನೀವು ಯಾವತ್ತೋ ಕಳ್ಕೊಂಬಿಟ್ರಿ.
ನಿಮ್ಮ ಮಗನ ದೃಷ್ಟಿಯಲ್ಲಿ ನೀವು ಅಮ್ಮನಾಗೇ ಉಳ್ಕೋಬೇಕು, ನಿಮ್ಮ ಜೊತೆ ಇರಬೇಕಂದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಇಲ್ಲ ಅಂದರೆ ಹೇಳ್ಬಿಡ್ತೀನಿ ಇವಾಗಲೇ ಅಷ್ಟೇ. ಬೇಡ, ಏನು ಹೇಳ್ಬೇಡ ಅವನಿಗೆ. ಏನು ಅಡುಗೆ ತಾನೇ ಮಾಡಬೇಕು, ಮಾಡ್ತೀನಿ ಬಿಡು. ನನ್ನ ಮಗನಿಗೇನು ಹೇಳ್ಬೇಡ. ಹಾಂ, ಹಂಗೆ ಬನ್ನಿ ದಾರಿಗೆ. ಇನ್ಮೇಲೆ ನಾನು ಏನು ಹೇಳಿದ್ರು ತಿರುಗಿಸ್ ಮಾತಾಡದೆ ಹೇಳೋದನ್ನು ಮಾತ್ರ ಮಾಡಬೇಕು. ಇಲ್ಲ ಅಂದರೆ ಗೊತ್ತಲ್ಲ ನಿಮಗೆ. ಹೋಗಿ ಅಡುಗೆ ಮಾಡಿ ಇವಾಗ. ಹಬ್ಬದ ಅಡುಗೆ ಮಾಡಬೇಕು. ಓ ಮೈ ಗಾಡ್, ಏನಿದೆಲ್ಲ? ಇದೆಲ್ಲ ಕನಸ ನಿಜನಾ? ನಿಜವಾಗ್ಲೂ ಇದೆಲ್ಲ ಗೊತ್ತಾಗ್ಬಿಟ್ಟಿದ್ಯಾ? ಛೇ, ಈ ರೀತಿ ಆಗೋಯ್ತಲ್ಲ ನನ್ನ ಪರಿಸ್ಥಿತಿ. ಒಂದು ಮಾತಾದರೂ ಹೇಳ್ಬಿಟ್ಟು ಹೋಗಿದ್ದಲ್ಲ, ಸುಮ್ಮನೆ ಹೊಟ್ಟೋಗಿದ್ದಾಳೆ. ಏನು ಮಾಡಲಿ ಇವಾಗ? ಎಲ್ಲ ವಿಷಯನೂ ಗೊತ್ತಾಗಿದೆ. ಹಾಳಾದವಳು. ಅವಳ ಮನೆಯಿಂದ ಆಚೆ ಹೋದ ತಕ್ಷಣ ಎಲ್ಲನೂ ಬಾಯ್ಬಿಟ್ಬಿಟ್ಟೆ. ಅದೇನಿಂದನೇ ಆಗಿದ್ದು, ಅದೇಳ ಆಂಟಿ ಇದೇಳ ಆಂಟಿ ಅಂತ. ಇವಾಗ ಏನು ಮಾಡೋದು, ಹೆಂಗಿರೋದು? ಅಯ್ಯೋ, ಇವಳು ಬೇರೆ ಅಷ್ಟು ಸೈಲೆಂಟ್ ಆಗಿದ್ಲು, ಈಗ ಈ ರೀತಿ ಆಗ್ಬಿಟ್ಟಿದ್ದಾಳೆ. ಅಯ್ಯೋ, ಸದ್ಯ ಹೆಂಗೋ ಮನೆ ಕೆಲಸ ತಾನೇ ಮಾಡೋಣ. ನನ್ನ ಮಗನಿಗೆ ಹೇಳ್ದಿದ್ರೆ ಸಾಕು. ಆಮೇಲೆ ಎಲ್ಲರ ಮುಂದೆ ತುಂಬ ಚಿಕ್ಕವಳಾಗ್ಬಿಡ್ತೀನಿ ನಾನು. ಛೇ, ಎಂತ ಎಡ್ಬೆಟ್ ಮಾಡ್ಕೊಂಡೆ ನಾನು. ಕರ್ಮ. ಈ ಸ್ವಾತಿ ನೋಡಿ ಇನ್ನೂ ಬಂದಿಲ್ಲ. ಎಷ್ಟು ದಿನ ಜೊತೆಗಿದ್ಲು, ಈಗ ನಾನು ಒಬ್ಳೆ ಸಿಗಾಕೊಂಡೆ. ಅತ್ತೆ, ಹಾಂ ಬಂದೆ. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.